ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇತಿಹಾಸ ಪ್ರಸಿದ್ಧ ಕರಗ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತರವಾಗಿದೆ. ರಾಜಧಾನಿಗೆ ರಾಜಕಳೆ ಮರಳುತ್ತಾ ಇದೆ. ಈ ವೇಳೆ ದೀಪಾಲಂಕಾರ ಎಲ್ಲರ ಗಮನವನ್ನ ಸೆಳೆಯುತ್ತೆ. ಬೆಂಗಳೂರು ಕರಗಕ್ಕೆ ಅದ್ದೂರಿ ಚಾಲನೆ. 16ನೇ ಬಾರಿ ಕರಗ ಹೊರಲು ಎ ಜ್ಞಾನೇಂದ್ರ ಸಿದ್ಧ. ಕರಗ ಉತ್ಸವ ಸಂಭ್ರಮ ಸಡಗರ. ಶಕ್ತಿ ದೇವತೆ ದ್ರೌಪದಿ ದೇವಿ ಅಮ್ಮನ ವೈಭೋಗ. ಬೆಂಗಳೂರು ಕರಗದ ದಿನ ರಾಜಧಾನಿಗೆ ರಾಜಕಳೆ. ಚೈತ್ರ ಪೂರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಹೂವಿನ ದಂಡೆಯನ್ನ ಹೊತ್ತು ಸಾಗುವುದನ್ನ ನೋಡುವುದೇ ಪುಣ್ಯ. ವಿಶ್ವವಿಖ್ಯಾತ ಬೆಂಗಳೂರು ಕರಗವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತುರವಾಗಿವೆ. ಮಧ್ಯರಾತ್ರಿ 3 ಗಂಟೆಗೆ ಧ್ವಜಾರೋಹಣ ನಡೆಯಲಿದ್ದು ಈ ಮೂಲಕ 11 ದಿನ ನಡೆಯುವ ಕರಗಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶ್ವವಿಖ್ಯಾತ ದ್ರೌಪದಿ ದೇವಿಯ ಕರಗ ಶಕ್ತಿಯೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರಕಿದೆ. ಅರ್ಜುನ ದ್ರೌಪದಿ ದೇವಿಯ ತೇರು ನಡೆಯುತ್ತಿದೆ. ಧ್ವಜಾರೋಹಣ ಮಾಡುವ ಮೂಲಕ ಈ ಬಾರಿಯ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಗಲಿದೆ. ಈ ಉತ್ಸವವು 11 ದಿನಗಳ ಕಾಲ ನಡೆಯಲಿದೆ. ಅಶೀಕರ ರೂಪದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಶಕ್ತಿಪೀಠ ಇದೆ. ಅಲ್ಲಿ ಬಂದು ಆ ತಾಯಿ ನೆಲೆಸ್ತಾರೆ. ಅದೇ ತಾಯಿ ಅಶೀಕರಗ ಆಗ್ತದೆ. ಪೊಂಗಲು ಸೇವೆ ಅಂತ ಹೇಳಿ 30ನೇ ತಾರೀಕು, ಆಮೇಲೆ 1ನೇ ತಾರೀಕು ಕರಗ ಮಹೋತ್ಸವ ನಿಮ್ಗೆ ಹೇಳಿದೆ. ಈ ರೀತಿಯಾಗಿ ಮತ್ತೆ ಧ್ವಜ ಅವರೋಹಣ 3ನೇ ತಾರೀಕು. ಹೀಗೆ 11 ದಿನಗಳ ಕಾರ್ಯಕ್ರಮ ಈ ಒಂದು ನಡೀತದೆ. ಈ ಬಾರಿ ಬೆಂಗಳೂರು ಕರಗ ಶಕ್ತಿಯೋತ್ಸವದ ವೇಳೆ ಮೈಸೂರು ದಸರಾ ರೀತಿಯಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಜಿಬಿಎ ಬರೋಬ್ಬರಿ 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆದಿದ್ದು ಇಂದು ರಾತ್ರಿಯಿಂದಲೇ ಕೆಂಪೇಗೌಡರ ನಿರ್ಮಾಣದ ಹಳೆಯ ಬೆಂಗಳೂರಿನಲ್ಲಿ ಬಣ್ಣ ಬಣ್ಣದ ದೀಪಾಲಂಕಾರ ಜಗಮಗಿಸಲಿದೆ. ಇನ್ನು ದೇವಾಲಯದ ಒಳಗಿನ ಖರ್ಚನ್ನ ಮುಜರಾಯಿ ಇಲಾಖೆ ನೋಡಿಕೊಂಡ್ರೆ ಉತ್ಸವದ ಖರ್ಚನ್ನ ಜಿಬಿಎ ಭರಿಸಲಿದೆಯಂತೆ. ಈ ಸಾರಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಈ ರೀತಿ ನಡೀತಾ ಇರಲಿಲ್ಲ. ನಮ್ಮ ಸಚಿವರು, ಮುಜರಾಯಿ ಸಚಿವರು, ಮೈಸೂರು ದಸರಾ ಹೇಗಿದೆ ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕು ಈ ಕರಗ ಶಕ್ತಿಯೋತ್ಸವನ ಅಂತ ಹೇಳಿ ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲಾ ರೀತಿಯ ಪ್ರಿಕಾಷನರಿ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಈ ವರ್ಷ ವಿಶೇಷವಾಗಿ ಮೈಸೂರು ದಸರಾ ರೀತಿಯ ಲೈಟಿಂಗ್ಸ್ ಬೆಂಗಳೂರಿಗೆ ಪಾರಂಪರಿಕ ಉತ್ಸವಕ್ಕೆ ಸಾಕ್ಷಿಯಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇತಿಹಾಸ ಪ್ರಸಿದ್ಧ ಕರಗ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತರವಾಗಿದೆ. ರಾಜಧಾನಿಗೆ ರಾಜಕಳೆ ಮರಳುತ್ತಾ ಇದೆ. ಈ ವೇಳೆ ದೀಪಾಲಂಕಾರ ಎಲ್ಲರ ಗಮನವನ್ನ ಸೆಳೆಯುತ್ತೆ. ಬೆಂಗಳೂರು ಕರಗಕ್ಕೆ ಅದ್ದೂರಿ ಚಾಲನೆ. 16ನೇ ಬಾರಿ ಕರಗ ಹೊರಲು ಎ ಜ್ಞಾನೇಂದ್ರ ಸಿದ್ಧ. ಕರಗ ಉತ್ಸವ ಸಂಭ್ರಮ ಸಡಗರ. ಶಕ್ತಿ ದೇವತೆ ದ್ರೌಪದಿ ದೇವಿ ಅಮ್ಮನ ವೈಭೋಗ. ಬೆಂಗಳೂರು ಕರಗದ ದಿನ ರಾಜಧಾನಿಗೆ ರಾಜಕಳೆ. ಚೈತ್ರ ಪೂರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಹೂವಿನ ದಂಡೆಯನ್ನ ಹೊತ್ತು ಸಾಗುವುದನ್ನ ನೋಡುವುದೇ ಪುಣ್ಯ. ವಿಶ್ವವಿಖ್ಯಾತ ಬೆಂಗಳೂರು ಕರಗವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತುರವಾಗಿವೆ. ಮಧ್ಯರಾತ್ರಿ 3 ಗಂಟೆಗೆ ಧ್ವಜಾರೋಹಣ ನಡೆಯಲಿದ್ದು ಈ ಮೂಲಕ 11 ದಿನ ನಡೆಯುವ ಕರಗಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶ್ವವಿಖ್ಯಾತ ದ್ರೌಪದಿ ದೇವಿಯ ಕರಗ ಶಕ್ತಿಯೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರಕಿದೆ. ಅರ್ಜುನ ದ್ರೌಪದಿ ದೇವಿಯ ತೇರು ನಡೆಯುತ್ತಿದೆ. ಧ್ವಜಾರೋಹಣ ಮಾಡುವ ಮೂಲಕ ಈ ಬಾರಿಯ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಗಲಿದೆ. ಈ ಉತ್ಸವವು 11 ದಿನಗಳ ಕಾಲ ನಡೆಯಲಿದೆ. ಅಶೀಕರ ರೂಪದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಶಕ್ತಿಪೀಠ ಇದೆ. ಅಲ್ಲಿ ಬಂದು ಆ ತಾಯಿ ನೆಲೆಸ್ತಾರೆ. ಅದೇ ತಾಯಿ ಅಶೀಕರಗ ಆಗ್ತದೆ. ಪೊಂಗಲು ಸೇವೆ ಅಂತ ಹೇಳಿ 30ನೇ ತಾರೀಕು, ಆಮೇಲೆ 1ನೇ ತಾರೀಕು ಕರಗ ಮಹೋತ್ಸವ ನಿಮ್ಗೆ ಹೇಳಿದೆ. ಈ ರೀತಿಯಾಗಿ ಮತ್ತೆ ಧ್ವಜ ಅವರೋಹಣ 3ನೇ ತಾರೀಕು. ಹೀಗೆ 11 ದಿನಗಳ ಕಾರ್ಯಕ್ರಮ ಈ ಒಂದು ನಡೀತದೆ. ಈ ಬಾರಿ ಬೆಂಗಳೂರು ಕರಗ ಶಕ್ತಿಯೋತ್ಸವದ ವೇಳೆ ಮೈಸೂರು ದಸರಾ ರೀತಿಯಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಜಿಬಿಎ ಬರೋಬ್ಬರಿ 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆದಿದ್ದು ಇಂದು ರಾತ್ರಿಯಿಂದಲೇ ಕೆಂಪೇಗೌಡರ ನಿರ್ಮಾಣದ ಹಳೆಯ ಬೆಂಗಳೂರಿನಲ್ಲಿ ಬಣ್ಣ ಬಣ್ಣದ ದೀಪಾಲಂಕಾರ ಜಗಮಗಿಸಲಿದೆ. ಇನ್ನು ದೇವಾಲಯದ ಒಳಗಿನ ಖರ್ಚನ್ನ ಮುಜರಾಯಿ ಇಲಾಖೆ ನೋಡಿಕೊಂಡ್ರೆ ಉತ್ಸವದ ಖರ್ಚನ್ನ ಜಿಬಿಎ ಭರಿಸಲಿದೆಯಂತೆ. ಈ ಸಾರಿ ಬಹಳ ವಿಶೇಷವಾಗಿ ನಡೀತಾ ಇದೆ.
ಸುಮಾರು ವರ್ಷಗಳಿಂದ ಈ ರೀತಿ ನಡೀತಾ ನಮ್ಮ ಸಚಿವರು, ಮುಜರಾಯಿ ಸಚಿವರು ಮೈಸೂರು ದಸರಾ ಹೇಗಿದೆ ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕು ಈ ಕರಗಶಕ್ತಿಯೋತ್ಸವನ ಅಂತ ಹೇಳಿ ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲಾ ರೀತಿಯ ಪ್ರಿಕಾಷನರಿ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಈ ವರ್ಷ ವಿಶೇಷವಾಗಿ ಮೈಸೂರು ದಸರಾ ರೀತಿಯ ಲೈಟಿಂಗ್ಸ್ ಬೆಂಗಳೂರಿಗೆ ಪಾರಂಪರಿಕ ಉತ್ಸವಕ್ಕೆ ಸಾಕ್ಷಿಯಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇತಿಹಾಸ ಪ್ರಸಿದ್ಧ ಕರಗ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತರವಾಗಿದೆ. ರಾಜಧಾನಿಗೆ ರಾಜಕಳೆ ಮರಳುತ್ತಾ ಇದೆ. ಈ ವೇಳೆ ದೀಪಾಲಂಕಾರ ಎಲ್ಲರ ಗಮನವನ್ನ ಸೆಳೆಯುತ್ತೆ. ಬೆಂಗಳೂರು ಕರಗಕ್ಕೆ ಅದ್ದೂರಿ ಚಾಲನೆ. 16ನೇ ಬಾರಿ ಕರಗ ಹೊರಲು ಎ ಜ್ಞಾನೇಂದ್ರ ಸಿದ್ಧ. ಕರಗ ಉತ್ಸವ ಸಂಭ್ರಮ ಸಡಗರ. ಶಕ್ತಿ ದೇವತೆ ದ್ರೌಪದಿ ದೇವಿ ಅಮ್ಮನ ವೈಭೋಗ. ಬೆಂಗಳೂರು ಕರಗದ ದಿನ ರಾಜಧಾನಿಗೆ ರಾಜಕಳೆ. ಚೈತ್ರ ಪೂರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಹೂವಿನ ದಂಡೆಯನ್ನ ಹೊತ್ತು ಸಾಗುವುದನ್ನ ನೋಡುವುದೇ ಪುಣ್ಯ. ವಿಶ್ವವಿಖ್ಯಾತ ಬೆಂಗಳೂರು ಕರಗವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾತುರವಾಗಿವೆ. ಮಧ್ಯರಾತ್ರಿ 3 ಗಂಟೆಗೆ ಧ್ವಜಾರೋಹಣ ನಡೆಯಲಿದ್ದು ಈ ಮೂಲಕ 11 ದಿನ ನಡೆಯುವ ಕರಗಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶ್ವವಿಖ್ಯಾತ ದ್ರೌಪದಿ ದೇವಿಯ ಕರಗ ಶಕ್ತಿಯೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರಕಿದೆ. ಅರ್ಜುನ ದ್ರೌಪದಿ ದೇವಿಯ ತೇರು ನಡೆಯುತ್ತಿದೆ. ಧ್ವಜಾರೋಹಣ ಮಾಡುವ ಮೂಲಕ ಈ ಬಾರಿಯ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಗಲಿದೆ. ಈ ಉತ್ಸವವು 11 ದಿನಗಳ ಕಾಲ ನಡೆಯಲಿದೆ. ಅಶೀಕರ ರೂಪದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಶಕ್ತಿಪೀಠ ಇದೆ. ಅಲ್ಲಿ ಬಂದು ಆ ತಾಯಿ ನೆಲೆಸ್ತಾರೆ. ಅದೇ ತಾಯಿ ಅಶೀಕರಗ ಆಗ್ತದೆ. ಪೊಂಗಲ್ ಸೇವೆ ಅಂತ ಹೇಳಿ 30ನೇ ತಾರೀಕು, ಆಮೇಲೆ 1ನೇ ತಾರೀಕು ಕರಗ ಮಹೋತ್ಸವ ನಿಮ್ಗೆ ಹೇಳಿದೆ. ಈ ರೀತಿಯಾಗಿ ಮತ್ತೆ ಧ್ವಜ ಅವರೋಹಣ 3ನೇ ತಾರೀಕು. ಹೀಗೆ 11 ದಿನಗಳ ಕಾರ್ಯಕ್ರಮ ಈ ಒಂದು ನಡೀತದೆ. ಈ ಬಾರಿ ಬೆಂಗಳೂರು ಕರಗ ಶಕ್ತಿಯೋತ್ಸವದ ವೇಳೆ ಮೈಸೂರು ದಸರಾ ರೀತಿಯಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಜಿಬಿಎ ಬರೋಬ್ಬರಿ 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆದಿದ್ದು ಇಂದು ರಾತ್ರಿಯಿಂದಲೇ ಕೆಂಪೇಗೌಡರ ನಿರ್ಮಾಣದ ಹಳೆಯ ಬೆಂಗಳೂರಿನಲ್ಲಿ ಬಣ್ಣ ಬಣ್ಣದ ದೀಪಾಲಂಕಾರ ಜಗಮಗಿಸಲಿದೆ. ಇನ್ನು ದೇವಾಲಯದ ಒಳಗಿನ ಖರ್ಚನ್ನ ಮುಜರಾಯಿ ಇಲಾಖೆ ನೋಡಿಕೊಂಡ್ರೆ ಉತ್ಸವದ ಖರ್ಚನ್ನ ಜಿಬಿಎ ಭರಿಸಲಿದೆಯಂತೆ. ಈ ಸಾರಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಈ ರೀತಿ ನಡೀತಾ ನಮ್ಮ ಸಚಿವರು, ಮುಜರಾಯಿ ಸಚಿವರು ಮೈಸೂರು ದಸರಾ ಹೇಗಿದೆ ಅದಕ್ಕಿಂತ